ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ. ಫಸ್ಟ್ ಬ್ಲಾಗ್ ರೀ ನಂದು. ಹೆಂಗಾಗಿತ್ತು ಅನ್ನೋದು ಹೇಳ್ರಿ, ಸಪೋರ್ಟ್ ಮಾಡಿರಿ. ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ನಾವು ಹೋಗೋ ಪ್ಲೇಸಿಗೆ ಲಾಸ್ಟ್ ಟೈಮ್ ನಾನು ಮೆಟ್ರೋದಾಗ ಮತ್ತು ಬಸ್ದಾಗ ಹೋಗಿದ್ದೆ 2 ಸಲ. ಆದರೆ ನಮ್ಮ ರೂಮೆಂಟ್ ಏನಂದರೆ, ನಮ್ಮ ರೂಮಿಂದ RTA ಸಬ್ಕ ಅಂತಂದು ಒಂದು ಏರಿಯಾ ಸನಿ ಐತಿ. ನಮ್ಮ ರೂಮಿಂದ 1.5 ಕಿಲೋಮೀಟ್ರ್ ಐತಿ. ನಡ್ಕೊತ ಹೊಂಟೀನಿ. ನಡ್ಕೊತ ಹೋಗಿ ಅಲ್ಲಿಂದ ಐತಲ್ಲ ಬೋಟ್ ಅದಾವೆ ನಾವು ಹೋಗೋ ಪ್ಲೇಸಿಗೆ. ಅಲ್ಲಿಂದ ಬೋಟಿಗೆ ಹೋಗಿ ಆ ಪ್ಲೇಸಿಗೆ ರೀಚ್ ಆಗ್ಬೋದು. ಒಂದರಮ್ಗೆ ತೋರಿಸ್ತೀನಿ ನಿಮಗೆ ಹೆಂಗಿರ್ತೈತೆ ಅಂತಂದು. ಇದು ಪ್ಲೇಸ್ ಬಂದುಬಿಟ್ಟು RTA ಸಬ್ಕ ಅಂತಂದು. ಇಲ್ಲಿಂದ ಬೋಟಿಂದ ಸೆಕ್ಷನ್ ಬರ್ತಾವೆ. ಒಂದು 5-6 ಪ್ಲೇಸ್ ಅದಾವೆ ಇಲ್ಲಿಂದ ಹೋಗೋಕೆ. ಅದು ಬೋಲ್ಡು ಹಾಕಿರ್ತಾರಲ್ಲಿ. ನಾವು ಎಲ್ಲಿ ಹೋಗ್ಬೇಕು, ಯಾವ ಪ್ಲೇಸಿಗೆ ಹೋಗ್ಬೇಕಲ್ಲ ಆ ಬೋಲ್ಡ್ ಹಾಕಿರ್ತಾರೆ. ನಾವು ಅಲ್ಲಿ ಹೋಗಿ ಡೈರೆಕ್ಟ್ 1 ದರಮ್ ಕೊಟ್ಟರೆ ನಮಗೆ ಆ ಪ್ಲೇಸಿಗೆ ಅವರು ಬಿಡ್ತಾರೆ. ಇಲ್ಲಿಂದ ಒಳಗೆ ಹೋದ್ರೆ 1 ದರಮ್ ಕೊಟ್ರೆ ಒಳಗೆ ಕರ್ಕೊಂಡು ಹೋಗ್ತಾರೆ ನಮಗೆ. ಮತ್ತು ನೋಡೋಕೆ ವ್ಯೂ ಮಸ್ತ್ ಸಿಗ್ತೈತಿ. ನಾನು ನಿಮ್ಗೊಂದು ಪ್ಲೇಸ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಇದರ ಇದು ಇಲ್ಲಿ ಪೂರ್ತಿ ಐತಲ್ಲ ಗೋಲ್ಡ್ ಶಾಪ್ ಇರ್ತಾವ್ರಿ. ಅಂದ್ರೆ ಎಲ್ಲರೂ ಇಲ್ಲೇ ಗೋಲ್ಡ್ ತೊಗೊಳಕ್ಕೆ ಬರ್ತಾರೆ. ನೆಕ್ಸ್ಟ್ ಇದೈತಲ್ಲ ಪೆಟ್ಟಿಗೆ, ಇದು ಓಲ್ಡ್ ಕಾಲದ ಪೆಟ್ಟಿಗೆ ರೀ. ಇದ್ರೊಳಗೆ ಆವಾಗಿನ ಕಾಲದವ್ರು ವಜ್ರ, ಬಂಗಾರ, ವೈಡೂರು ಇಡಾಕಂತಂದು ಮಾಡಿದ ಪೆಟ್ಟಿಗೆ ರೀ ಇದೆ. ನೆಕ್ಸ್ಟ್ ಇಲ್ಲಿ ಫಾರಿನ್ಸ್ ಜಾಸ್ತಿ ಬರ್ತಾರೆ. ಯಾಕಂದ್ರೆ ಟ್ರಿಪ್ಪಿಗೆಲ್ಲ ಟೂರಿಸ್ಟ್ ಅಂತಂದು ಬಂದಿರ್ತಾರಲ್ಲ, ಗೋಲ್ಡ್ ತೊಗೊಳಕಂತಂದು ಬಂದಿರ್ತಾರೆ. ಎಂಟ್ರಿ ಆಗೋ ಟೈಮ್ದಾಗ ಸಾಂಬಾರು ಪದಾರ್ಥ ಮತ್ತು ಮಸಾಲ ಐಟಮ್ಸ್ ಮತ್ತು ಕೇಸರಿ, ಅದು ಹೂವಿಂದ ಫ್ಲವರ್ಸ್ ಎಲ್ಲ ಬರ್ತಾವಲ್ಲ, ಆ ಎಂಟ್ರಿಗೆ ಇಟ್ಟಿರ್ತಾರೆ. ಇದು ನೋಡಿ ಉಂಗುರ ಯಾವ ನಮ್ನಿ ದೊಡ್ಡದೈತಿ. ಇದು ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ ಅಂತಂದು ಇದಕ್ಕೆ ಸರ್ಟಿಫಿಕೇಟ್ ಬೇರೆ ಸಿಕ್ಕಿತ್ತು ರೀ. ಇದು ಟೋಟಲ್ 64 kgಗೆ ಸ್ವಲ್ಪ ಕಡಿಮೆ ಐತ್ರಿ. ಪೂರ್ತಿ ಗೋಲ್ಡಿಂದ ಆಗೈತೆ ರೀ ಇದು. ನೋಡ್ಬೋದು ನೀವೆಲ್ಲ. ಮತ್ತು ಇದೆಲ್ಲ ಐತಲ್ಲ ಡ್ರೆಸ್ ಪೂರ್ತಿ ಗೋಲ್ಡ್ದಾಗ ಮಾಡ್ಯಾರ, ಫುಲ್ ಗೋಲ್ಡ್. ಇವನ್ನೆಲ್ಲ ನೋಡಕತ್ರ ನಿಮ್ಗೆ ಡೌಟ್ ಬರ್ಬೋದು, ಇವೆಲ್ಲ ಗೋಲ್ಡ್, ರೋಡ್ ಗೋಲ್ಡ್ ಅಂತಂದು. ಇವೆಲ್ಲ ಪೂರ್ತಿ ಗೋಲ್ಡಿಂದ ಇದೆ. ನಾವೆಲ್ಲ ಇಂಥವೆಲ್ಲ ಎಲ್ಲಿ ನೋಡಿವ್ರಿಪ್ಪ ನಮ್ಮ ಸೈಡ್. ನಾವು ನೋಡಿದ್ವಿ ಅಂದ್ರೆ ನಮ್ಮ ಅವ್ನ ಕರ್ಕೊಂಡು ಹೋದಾಗ ಬಂಗಾರ ಚೈನ, ಉಂಗುರ ಮತ್ತು ನಕ್ಲೇಸ್ ಅಂಥವೆಲ್ಲ ಸಣ್ಣ ಸಣ್ಣವೆಲ್ಲ ನೋಡಿದ್ವಿ. ಇಲ್ಲೆಲ್ಲ ಪೂರ್ತಿ ದೊಡ್ಡ ದೊಡ್ಡ ಐಟಮ್ಸ್. ಇದನ್ನೆಲ್ಲ ನೋಡಿದ್ರೆ ಅವಾಗ ಶಾಲ್ಯಾಗ ಹೇಳ್ತಿದ್ರು ನಮ್ಮ ಟೀಚರ್, ವಿಜಯನಗರ ಸಾಮ್ರಾಜ್ಯದ ಕಾಲ್ಪೋಗಟ್ಲೆ ಬಂಗಾರ ಅಳಿದೆ. ಅವಾಗೆಲ್ಲ ಕೇಳಿದ್ವಿ. ಇಲ್ಲೆಲ್ಲ ನೋಡತ್ತೀವಿ ಅದ್ರ ಬಗ್ಗೆ. ಹಂಗಾಗಿಬಿಟ್ಟು ಇಷ್ಟೆಲ್ಲ ಬಂಗಾರ ತೋರ್ಸಾತಾನ, ಬಂಗಾರ ಬಗ್ಗೆ ಹೇಳತ್ತಾನ. ಆದರೆ ಬಂಗಾರ ರೇಟ್ ಹೇಳತ್ತಿಲ್ಲ ಅಂತಂದೇನು ಅನ್ಕೋಕೆ ಹೋಗ್ಬಿಡ್ರಿ. ಅದನ್ನೂ ಹೇಳ್ತೀನಿ ಲಾಸ್ಟ್ ಕ್ಲಿಪ್ದಾಗ ನಿಮ್ಗೆ. ಮತ್ತು ಯಾವ ಅಂಗಡಿಯಾಗ ತೊಗೊಂಡ್ರೆ ಕಡಿಮೆ ಬೀಳ್ತೈತಿ, ಎಲ್ಲಿ ತೊಗೊಂಡ್ರೆ ಚೀಪ್ ಆಕೈತಿ ಅನ್ನೋದೆಲ್ಲ ಹೇಳ್ತೀನಿ ಲಾಸ್ಟ್ ಕ್ಲಿಪ್ದಾಗ. ಇಲ್ಲಿ ನೋಡಿರಿ ಬೋರ್ಡ್ ಹಾಕ್ಯಾರ, 0 ಮೇಕಿಂಗ್ ಚಾರ್ಜಸ್ ಆನ್ ಸೆಲೆಕ್ಟೆಡ್ ಐಟಮ್ಸ್ ಅಂತಂದು. ಇಂಥಲ್ಲಿ ಹೋದ್ರೆ ಆಯ್ತಲ್ಲ ನಿಮ್ಗೆ ಕಡಿಮೆ ಒಳಗೆ ಸಿಗ್ತಾವೆ. ಬಾ ಇಷ್ಟೋತನ ಗೋಲ್ಡ್ ಎಲ್ಲ ನೋಡ್ಕೊಂಬಂದ್ವಿ. ಈಗ ನಿಮಗೆ ತೋರ್ಸಾತೀನಿ ಕಾರ್ ಮರ್ಸಡೀಸ್ ಕಾರ್ ಐತಲ್ಲ, ಅದು ಗೋಲ್ಡ್ದಾಗ ಮಾಡ್ಬಿಟ್ರಲ್ಲಿ. ಹೆಂಗೈತೆ ನೋಡ್ರಿ ಕಲರ್. ಅದು ಹಂಗೆ ನೋಡಾಕತ್ರ ಹಂಗೆ ನೋಡ್ಕೊಂತ ಅಲ್ಲೇ ಕುಂದಿರ್ಬೇಕನ ಅನಿಸ್ತೈತಿ. ನಮೂನಿ ಮಾಡ್ಯಾರ. ಭಾಳ ಮಂದಿ ಹೇಳಾಕತ್ತಿದ್ರು ದುಬೈ ಏನೋ ಹೋಗಿ ಬಂಗಾರ ರೇಟ್ ಕಡಿಮೆ ಐತಿ, ಎಷ್ಟೈತಿ ಏನು ಹೆಂಗೆ ಇಲ್ಲಿಗೆ ಅಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಆಕೈತಿ ಅಂತಂದು ಭಾಳ ಮಂದಿ ಕೇಳಿದ್ರು, ಮೆಸೇಜ್ ಮಾಡಿದ್ರು. ಅದಕ್ಕೆ ನಾನು ನೋಡಾಕಂತ ಮತ್ತು ಅವ್ರಿಗೆ ತೋರ್ಸಾಕಂತಂದು ಬಂದಿದ್ದೆ. ಕೇಳಿದೆ, ಒಂದೆರಡು ಶಾಪಿಗೆಲ್ಲ ಅಡ್ಡಾಡಿದೆ ಎಷ್ಟೈತಿ ಬಂಗಾರ ರೇಟ್ ಅಂತಂದು. ಇಂಡ್ಯಾಕ್ಕೆ ಮತ್ತು ಇಲ್ಲಿಗೆ 1 ಗ್ರಾಮಿಗೆ ಐತಲ್ಲ 13,272 ರೂಪಾಯಿ 1 ಗ್ರಾಮಿಗೆ. ಅಂದರೆ 10 ಗ್ರಾಮಿಗೆ 1 ತೊಲಿಗೆ 1,32,772 ಅಷ್ಟು ಮಟ್ಟ ಬರ್ತಿತ್ತು ಅದು. ಮತ್ತು ಎಷ್ಟೆಷ್ಟು ತರ್ಬೋದು ಊರಿಗೆ ಇಂಡ್ಯಾಕ್ಕೆ ಫ್ಲೈಟ್ದಾಗ, ಎಷ್ಟೆಷ್ಟು ಅಲೌಡ್ ಐತಿ ಅಂತಂದು ಕೇಳಿದೆ ಅವ್ರಿಗೆ. ಬಾಯ್ಸಿಗೆ 20 ಗ್ರಾಮ್ ಮಟ್ಟ ಇದಂತೆ. ಅದು ಚೈನ್ ಟೈಪ್ ಇಲ್ಲ ಉಂಗುರ ಟೈಪ್ ಹಾಕ್ಕೊಂಡು ಹೋಗ್ಬೋದು. ಮತ್ತು ಲೇಡೀಸ್ಗೆ 30 ಗ್ರಾಮ್ 3 ತೊಲಿ ಹಾಕ್ಕೊಂಡು ಹೋಗ್ಬೋದು ಅವರು. ಚೈನ್ ಟೈಪ್ ಉಂಗುರ ಸೇಮ್ ಹಾಕ್ಕೊಂಡು ಹೋಗ್ಬೋದು ಅಂತಂದು ಹೇಳ್ತಾಯಿದ್ರು ಶಾಪ್ದವರು.